ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಿ, ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಿದ್ದೀನಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಬೇಕು. ಉಕ್ಸ್ಪಟ್ಟಿ ಕಾಜಾಪಟ್ಟಿ 6 ಫ್ರಂಟ್ ನೆಕ್ ಬಂದು 6.5 ಇದೆ. ಇದು ಆರ್ಮೋಲ್ ಡೌನು. ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಬೇಕು. ಅಪ್ಪರ್ ಚೆಸ್ಟ್ ಬ್ಯಾಕ್ ಸೈಡಲ್ಲಿ ಕಟ್ ಮಾಡೋಕೆ ತಗೊಂಡಿದ್ವಿ. ಇವಾಗ ಅಪ್ಪರ್ ಚೆಸ್ಟ್ಗೆ ಇಲ್ಲಿ ಮೆಜರ್ಮೆಂಟ್ ತಗೊಬೇಕು. 2ನೇ ಬಟನ್ ಮೆಜರ್ಮೆಂಟ್ಗೆ ಮೆಜರ್ಮೆಂಟ್ ತಗೊಬೇಕು. 10 ಇದೆ, ಮಾರ್ಜಿನ್ 2 ಇಂಚು. ಇವಾಗ ಫ್ರಂಟು ಫಸ್ಟ್ ಪಾಯಿಂಟ್ ಡಾಟ್ ನೋಡಬೇಕು. ವೇಸ್ಟು ಸೇಮ್ ಇಡಬೇಕು. ಫ್ರಂಟಲ್ಲಿ 1/2 ಇಂಚ್ ಇಲ್ಲಿ 1 ಇಂಚು ಮಾತ್ರ ಎಕ್ಸ್ಟ್ರಾ ತಗೊಂಡಿರ್ತೀವಿ. ಇಲ್ಲಿ ಫ್ರಂಟಲ್ಲಿ ಡಾಟ್ ಪಾಯಿಂಟ್ ಹಿಡಿಯೋದಕ್ಕೆ ಎಕ್ಸ್ಟ್ರಾ ಇಡಬೇಕು. ಅಂದರೆ ಅಪ್ಪರ್ ಚೆಸ್ಟ್ ಎಷ್ಟಿರುತ್ತೋ ಅಷ್ಟೇ ಇಡಬೇಕು. ಇಲ್ಲಿ ಕಡಿಮೆ ತಗೋಬಾರ್ದು. ಇದು ಫ್ರಂಟು ನೆಕ್ ಮಾರ್ಕ್ ಮಾಡಬೇಕು. ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿ ಬ್ಯಾಕಿಗಿಂತ ಫ್ರಂಟ್ 1/2 ಇಂಚ್ ಎಕ್ಸ್ಟ್ರಾ ಇಡಬೇಕು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಡಾಟ್ ಪಾಯಿಂಟ್ ಹಿಡಿದ್ರೆ ಇದು ಲೆಂತ್ ಕಡಿಮೆ ಆಗುತ್ತೆ. ಆವಾಗ ಇಲ್ಲಿ ರಿಂಕಲ್ಸ್ ಬರುತ್ತೆ ಆರ್ಮೋಲ್ ಹತ್ರ. ಇದು ಫ್ರಂಟ್ ನೆಕ್ಕು. 1/2 ಇಂಚ್ ಇಲ್ಲಿ ಶೇಪ್ಗೆ ಮಾರ್ಕ್ ಮಾಡಬೇಕು. ಇಲ್ಲಿ ಫ್ರಂಟಲ್ಲಿ 1/2 ಇಂಚು ಒಳಗಡೆ ಶೇಪ್ ಮಾಡಬೇಕು. ಆರ್ಮೋಲ್ಸಲ್ಲಿ ರಿಂಕಲ್ಸ್ ಬರಬಾರ್ದು ಅಂತ ಇಲ್ಲಿ 1/2 ಇಂಚು ಒಳಗಡೆ ತಗೊಬೇಕು. ಇದು ಸೈಡ್ ಮೆಜರ್ಮೆಂಟು. ಅವ್ರ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿರೋದ್ರಿಂದ ಈ ಥರ ಬ್ಲೌಸಲ್ಲಿ ತಗೊಬೇಕು. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಬೇರೆ ಥರ ತಗೊಬೇಕು ಬಾಡಿ ಮೆಜರ್ಮೆಂಟಲ್ಲಿ. ಈಗ ಫಸ್ಟ್ ಡಾಟ್ ಪಾಯಿಂಟು 14 ಇದೆ ಇವ್ರದ್ದು ಲೆಂತು. ಡಾಟ್ ಪಾಯಿಂಟ್ ಬಂದು 10.5 ಇದೆ. ಇದು 4 ತಗೊಬೇಕು. 40 ಇಂಚ್ಗೆ ಡಿವೈಡೆಡ್ 4 ಮಾಡಿದ್ರೆ 4 ಬರುತ್ತೆ ಡಾಟ್ ಪಾಯಿಂಟು. ಇಲ್ಲಿ ಲೆಂತು ವೇಸ್ಟ್ ಲೆಂತ್ 4ನೇ ಒಂದು ಭಾಗ ಮಾಡಿ ಇದರಲ್ಲಿ ಡಿವೈಡೆಡ್ 4 ಮಾಡಿ ಇನ್ನೆಷ್ಟು ಇಲ್ಲಿ ಉಳಿಯುತ್ತೆ ಬಟ್ಟೆ ಅಷ್ಟು ಡಾಟ್ ಹಿಡಿಬೇಕು. ಫಸ್ಟ್ ಡಾಟ್ ಹಿಡಿಬೇಕಿಲ್ಲಿ. ನೋಡಿ ಇವ್ರದ್ದು 8.5 ಇದೆ. ಇನ್ನು ಮಿಕ್ಕಿದ್ದು ಎಲ್ಲ ಡಾಟ್ ಹಿಡಿಬೇಕು. 2 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಇಷ್ಟು ಡಾಟ್ ಹಿಡಿಬೇಕು. ಇಲ್ಲಿ ಡಾಟ್ ಒಂದು ಶೇಪ್ ಮಾಡಬೇಕು. ಇದು ಫಸ್ಟ್ ಡಾಟ್ ಪಾಯಿಂಟು. ಇಲ್ಲೊಂದು ಲೈನ್ ಹಾಕಬೇಕು. ಇಲ್ಲಿ ಡಾಟ್ ಪಾಯಿಂಟು ಇಲ್ಲಿ ಸ್ಟಿಚ್ಗೆ ಬಿಟ್ಟು ಅದು ಸೆಂಟ್ರಿಗೆ 2 ಇಂಚು ಮಾರ್ಕ್ ಮಾಡಿ ಶೇಪ್ಗೋಸ್ಕರ ನೋಡಿ ಇಲ್ಲೊಂದು ಶೇಪ್ ಮಾಡಬೇಕು. ಈ 2 ಸೆಂಟ್ರ್ ಪಾಯಿಂಟಲ್ಲಿ ಒಂದು ಡಾಟ್ ಪಾಯಿಂಟ್ ಮಾಡಬೇಕು. ಇಲ್ಲಿ ಈ ಲೈನ್ಸ್ಗೆ ಈ ಲೈನ್ಸ್ ಅಟ್ಯಾಚ್ ಆಗಬೇಕು. ಈ ಥರ ಮಾರ್ಕ್ ಮಾಡಬೇಕು. ಇಲ್ಲಿ ಸೆಂಟ್ರಲ್ಲಿ 2 ಇಂಚ್ ಗ್ಯಾಪ್ ಬರಬೇಕು. ಅದು 4ನೇ ಪಾಯಿಂಟು ಬೇಕಂದರೆ ಇಟ್ಕೊಬೋದು, ಬೇಡ ಅಂದರೆ ಅದು ಬೇಡ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಲ್ವ ನೆಕ್ಕಲ್ಲಿ, ಇಲ್ಲಿ ಕ್ರಾಸ್ ಮಾಡಬೇಕಿದು. ಇಲ್ಲಿ ಯಾಕಂದರೆ ಇದು ಬಿಟ್ಟಿಲ್ಲ 1 ಇಂಚ್ ಎಕ್ಸ್ಟ್ರಾ ಅಂದರೆ ಬ್ಲೌಸು ಟೈಟ್ ಬರುತ್ತೆ, ಉಕ್ಸಾಕಿದಾಗ ಎಳ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರಬೇಕು ಕಾಜಾಪಟ್ಟಿ ಉಕ್ಸ್ಪಟ್ಟಿ ಹತ್ರ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿರಬೇಕು. ಯಾಕಂದರೆ ಇದು ಆರ್ಮೋಲ್ ಡಾಟ್ ಹಿಡಿದಾಗ
ಲೆಂತ್ ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ರಿಂಕಲ್ಸ್ ಬರುತ್ತೆ, ಟೈಟ್ ಆಗುತ್ತೆ ಆರ್ಮೋಲಲ್ಲಿ. ಇಲ್ಲಿ ಡಾಟ್ ಪಾಯಿಂಟ್ಗೆ ನ್ಯಾಚ್ ಮಾಡಬೇಕು. ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಸ್ಲೀವ್ ಕಟ್ ಮಾಡೋಣ. ನೋಡಿ ಇಲ್ಲಿ ಈ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀನಿ ಇಲ್ಲಿ ಡಾಟ್ ಹಿಡಿದಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಇಲ್ಲ ಅಂದರೆ ಅಲ್ಲಿ ಅಷ್ಟು ಎಳ್ಕೊಂಡಂಗೆ ಆಗುತ್ತೆ ಬಟ್ಟೆ, ಆರ್ಮೋಲ್ ರಿಂಕಲ್ಸ್ ಬರುತ್ತೆ. ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಇಲ್ಲಿ 1/2 ಇಂಚು. ನೋಡಿ ಇಲ್ಲಿ ಇವಾಗ ಕರೆಕ್ಟಾಗಿ ಬರ್ತಿದೆ. ಮತ್ತು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ವಾ ಫ್ರಂಟಲ್ಲಿ. ನೋಡಿ ಇಲ್ಲಿ ಈ ಫಸ್ಟು ಡಾಟ್ ಪಾಯಿಂಟ್ ಹಿಡಿದಾಗ ಅಲ್ಲೂ ಇದು ಬರುತ್ತೆ. ಚೆಕ್ ಮಾಡ್ತೀನಿ ನೋಡಿ. ಇಲ್ಲಿ ಎಕ್ಸ್ಟ್ರಾ ಇರೋದು ಇಲ್ಲಿ ಡಾಟ್ ಪಾಯಿಂಟ್ ಹಿಡಿದಾಗ ಇದು ಕರೆಕ್ಟಾಗಿ ಬರುತ್ತೆ. ಇದು ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದಾಗ ಇಲ್ಲಿ ಟೈಟ್ ಬರುತ್ತೆ ಬ್ಲೌಸು. ಇಲ್ಲಿ ಸ್ವಲ್ಪ ಶೇಪ್ ತೆಗಿಬೇಕು.